ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ಆ್ಯಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿಯ ಮುಂದಿನ ವೀಡಿಯೋಗೆ ಸ್ವಾಗತ. ಸ್ಟೂಡೆಂಟ್ಸು, ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ಬಯೋಲಜಿಯ 5 ಮಾರ್ಕ್ಸ್ ಕ್ವಶನ್ನ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಇಂಪಾರ್ಟೆಂಟ್ 100% ಫಿಕ್ಸ್ಡ್ ಕ್ವಶನ್ನೇ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸ್ಟೂಡೆಂಟ್ಸ್, ಇದರಲ್ಲಿ ಏನಾಗುತ್ತೆ ಕೇಳಿದರೆ, ನಾನು ಕೊಡೋ ಕ್ವಶನ್ಸನ್ನು ಓದಿದರೆ ಔಟ್ ಆಫ್ 25 ನಿಮಗೆ ಪಕ್ಕ 22+ ಅಂತೂ ಗ್ಯಾರಂಟಿ ಬಂದೇ ಬರುತ್ತೆ ಸ್ಟೂಡೆಂಟ್ಸ್. 22+ ನಾನು 100% ಅಶ್ಯೂರೆನ್ಸ್ ಕೊಡ್ಬೋದು. ಓಕೆ, 25 ಬರ್ಬೋದು. ಓಕೆ, 22+ ಅಂತೂ ಪಕ್ಕ ಬರುತ್ತೆ. ಓಕೆ, ಬಯಾಲಜಿ 5 ಮಾರ್ಕ್ಸ್ ಕ್ವಶನ್ ನಾನು ಇವಾಗ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಅದಕ್ಕೂ ಮುನ್ನ ಆ್ಯಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿಯ ಕಾಂಟ್ಯಾಕ್ಟ್ ನಂಬರ್ ಈ ರೀತಿ ಇದೆ: 6362324224. ಸ್ಟೂಡೆಂಟ್ಸ್, ನಿಮ್ಗೆ ಏನೇ ಡೌಟ್ಸ್ಗಳಿದ್ರು ಕೂಡ ನನ್ನ ಹತ್ರ ಕ್ಲಾರಿಫೈ ಮಾಡ್ಬೋದು. ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಖಂಡಿತ ಕ್ಲಾರಿಫಿಕೇಷನ್ ಕೊಡ್ತೇನೆ. ಅದೇ ರೀತಿ ನಮ್ಮದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಆ್ಯಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿ ಅಂತ. ಅಲ್ಲೂ ಕೂಡ ನೀವು ನಮ್ಮನ್ನು ಫಾಲೋ ಮಾಡ್ಬೋದು. ಸ್ಟೂಡೆಂಟ್ಸ್, ಈ ಬಯಾಲಜಿಯನ್ನು ನಾನು ಟೀಚರ್ ಜೊತೆ ಡಿಸ್ಕಸ್ ಮಾಡಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅವ್ರು ಕೊಟ್ಟಿದ್ದಾರೆ. ಓಕೆ, ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಪಕ್ಕ ಬಂದೇ ಬರುತ್ತೆ ಇದಿಷ್ಟು ಕ್ವಶನು. ಇವತ್ತು ನಾನು ಫಸ್ಟ್ ವೀಡಿಯೋದಲ್ಲಿ ಬಯಾಲಜಿ 5 ಮಾರ್ಕ್ಸ್ ಕ್ವಶನ್ನ ಮಾತ್ರ ನಾನು ಡಿಸ್ಕಸ್ ಮಾಡ್ತೇನೆ. ನೆಕ್ಸ್ಟ್ ವೀಡಿಯೋದಲ್ಲಿ 3 ಮಾರ್ಕ್ಸು 2 ಮಾರ್ಕ್ಸು ಹಾಗೆ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ಓಕೆ, ನೋಡಿ ಸ್ಟೂಡೆಂಟ್ಸು, ಬಯಾಲಜಿಯ ಇದನ್ನು ನೋಡಿದರೆ, ಬ್ಲೂ ಪ್ರಿಂಟಲ್ಲಿ ನೋಡಿದಾಗ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸಲ್ಲಿ 1 ಕ್ವಶನ್ ಬರುತ್ತೆ. ಹ್ಯೂಮನ್ ರಿಪ್ರೊಡಕ್ಷನಿಂದ 1 ಕ್ವಶನ್ ಬರುತ್ತೆ. ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನಿಂದ 2 ಕ್ವಶನ್ಸ್ ಬರುತ್ತೆ. ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಇದರಿಂದ 2 ಕ್ವಶನ್ಸ್ ಬರುತ್ತೆ. ಓಕೆ, ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸಿಂದ 2 ಕ್ವಶನ್ಸ್ ಬರುತ್ತೆ. ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ 1 ಕ್ವಶನ್ ಬರುತ್ತೆ. ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಸೆಸಸ್ಸಿಂದ 1 ಕ್ವಶನ್ ಬರುತ್ತೆ. ಆರ್ಗ್ಯಾನಿಸಮ್ ಆ್ಯಂಡ್ ಪಾಪ್ಯುಲೇಷನಿಂದ 1 ಕ್ವಶನ್ಸ್ ಬರುತ್ತೆ. ಟೋಟಲ್ 11 ಕ್ವಶನ್ಸ್ ಇರುತ್ತೆ. 11 ಕ್ವಶನ್ಸಲ್ಲಿ ಅಟೆಂಡ್ ಮಾಡಬೇಕಾಗಿದ್ದು ನೀವು 5 ಕ್ವಶನ್ಸು. ಆ 5 ಕ್ವಶನಲ್ಲಿ ಸೆಕ್ಷನ್ 1ಇಂದ 4 ಕ್ವಶನ್, ಸೆಕ್ಷನ್ 2ಇಂದ 1 ಕ್ವಶನ್. ಓಕೆ, ಇದರಲ್ಲಿ ನೋಡಿ, ನಾನು ಕಂಪಲ್ಸರಿ ಚಾಪ್ಟರ್ಸ್ ಸೆಕ್ಷನ್ 2ಅಲ್ಲಿ ಯಾವುದೆಲ್ಲ ಹೇಳಿದ್ದೇನೆ ಅಂತ ಕೇಳಿದರೆ, ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಯಾವುದು ಸೆಕ್ಷನ್ 2ಅಲ್ಲಿ ಒಂದೇ ಕ್ವಶನ್ ಬರಲಿಕ್ಕಿದ್ದು. ಅದರಲ್ಲಿ ಕಂಪಲ್ಸರಿ ಚಾಪ್ಟರ್ ಯಾವುದು? ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ವೇರಿಯೇಷನ್ಸ್, ಅದರಿಂದ 2 ಕ್ವಶನ್ಸ್ ಬರುತ್ತೆ. ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್ 2 ಕ್ವಶನ್. ಇದು ಯಾವುದರಲ್ಲಿ? ಸೆಕ್ಷನ್ 2ಅಲ್ಲಿ ನಿಮಗೆ ಕಂಪಲ್ಸರಿ ಚಾಪ್ಟರ್ ಇವು 3. ಅದಕ್ಕೆ ಅದನ್ನು ನಾನು ರೆಡ್ ಕಲರಲ್ಲಿ ಮಾರ್ಕ್ ಹಾಕಿ 5 ಸ್ಟಾರ್ ಹಾಕಿದ್ದೇನೆ. ಓಕೆ, ದಟ್ಸ್ ಕಂಪಲ್ಸರಿ ಚಾಪ್ಟರ್ಸ್ ಇನ್ ಸೆಕ್ಷನ್ 2. ಓಕೆ, ಈಗ ಸ್ಟೂಡೆಂಟ್ಸು, ನಾನು ಸೆಕ್ಷುವಲ್ ರಿಪ್ರೊಡಕ್ಷನ್ ಫ್ಲವರಿಂಗ್ ಪ್ಲಾಂಟ್ಸಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನು ಹೇಳ್ತೇನೆ. ನೀವು ಯಾವುದು ಕೂಡ ತೊಗೊಳ್ಬೋದು ಸ್ಟೂಡೆಂಟ್ಸ್. ಇಲ್ಲಿ ನೋಡಿ, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ಸಿಂದ 2 ಕ್ವಶನ್ಸ್ ತೊಗೊಂಡ್ರೆ, ಆ್ಯಂಡ್ ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್ 2 ಕ್ವಶನ್ಸ್, ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಿಂದ 2 ಕ್ವಶನ್ಸ್. ಇಲ್ಲೇ 6 ಕ್ವಶನ್ಸ್ ಆಯಿತು. ಬಟ್ ಆದರೂ ಕೂಡ ನಿಮಗೆ ಯಾವುದು ಈಸಿ ಅನಿಸುತ್ತೆ, ನೀವು ಯಾವುದು ಓದಿದ್ದೀರೋ ಅದ್ರ ಮೇಲೆ ತೊಗೊಳ್ಳಿ. ಓಕೆ, ನೋ ಪ್ರಾಬ್ಲಮ್. ಆಯಿತಾ? ಈಗ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸಿಗೆ ಹೋಗ್ತಾ ಇದ್ದಾನೆ. ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಇದರಲ್ಲಿ ನೋಡಿ, ಡಬಲ್ ಫರ್ಟಿಲೈಸೇಷನ್ ಈಸ್ ಅ ಯೂನಿಕ್ ಫೀಚರ್ ಆಫ್ angiosperms. Write the ploidy level of various cells found in embryo sac before and after fertilization process. ಇದರಲ್ಲಿ ಪ್ಲಾಯ್ಡಿ ಲೆವೆಲನ್ನು ಬರಲಿಕ್ಕೆ ಹೇಳ್ತಾರೆ. ಮೇ ಬಿ ಝೈಗೋಟಿ ಬರ್ಬೋದು, ಅಥವಾ ಪೆನ್ನಿಗೆ ಹೇಳ್ಬೋದು, ಪೋಲಾರ್ ನ್ಯೂಕ್ಲಿಯಸ್ ಹೇಳ್ಬೋದು, ಅಥವಾ ನ್ಯೂಕ್ಲಿಯಸ್ ಹೇಳ್ಬೋದು. ಓಕೆ, ಇದರಲ್ಲಿ ಏನು ಬರೀಬೇಕು ನೀವು? ಯು ಶುಡ್ ರೈಟ್ ದ ಪ್ಲಾಯ್ಡಿ ಲೆವೆಲ್. ಓಕೆ, ಇಂಪಾರ್ಟೆಂಟ್. ಡಬಲ್ ಫರ್ಟಿಲೈಸೇಷನ್ ಇಸ್ ಯೂನಿಕ್ ಫೀಚರ್ ಆಫ್ ಆಂಜಿಯೋಸ್ಪರ್ಮ್ಸ್. ರೈಟ್ ದ ಪ್ಲಾಯ್ಡಿ ಲೆವೆಲ್ ಆಫ್ ದ ವೇರಿಯಸ್ ಸೆಲ್ಸ್ ಫೌಂಡ್ ಇನ್ ಎಂಬ್ರಿಯೋ ಸ್ಯಾಕ್ ಬಿಫೋರ್ ಆ್ಯಂಡ್ ಆಫ್ಟರ್ ಫರ್ಟಿಲೈಸೇಷನ್ ಪ್ರಾಸೆಸ್. ಇದಿಷ್ಟು ಎಕ್ಸಾಂಪಲ್ ಕೊಟ್ಟಿದ್ದೆ ನಾನು. ಸೈನರ್ಜಿ, ಝೈಗೋಟ್, ನ್ಯೂಕ್ಲಿಯಸ್, ಪೆನ್, ಪೋಲಾರ್ ನ್ಯೂಕ್ಲಿಯೈ ಯಾವುದು ಕೇಳ್ಬೋದು. ಓಕೆ, ಇದೊಂದು ಇಂಪಾರ್ಟೆಂಟ್ ಕ್ವಶನ್. ಓಕೆ, ನೆಕ್ಸ್ಟ್, ರೈಟ್ ಡಿಫ್ರೆಂಟ್ ಮೆಕ್ಯಾನಿಸಮ್ ದಟ್ occur in plants to prevent inbreeding depression. ಇಲ್ಲಿ ಕ್ವಶನ್ ಕೇಳ್ತಾ ಇರೋದು ಟು ಪ್ರಿವೆಂಟ್ ಇನ್ಬ್ರೀಡಿಂಗ್ ಡಿಪ್ರೆಷನ್. ಓಕೆ, ಇನ್ಬ್ರೀಡಿಂಗ್ ಡಿಪ್ರೆಷನ್ ಪ್ರಿವೆಂಟ್ ಮಾಡಲಿಕ್ಕೆ ವಾಟ್ ಆರ್ ದ ಡಿಫ್ರೆಂಟ್ ಮೆಕ್ಯಾನಿಸಮ್ ಅಂತ ಕೇಳಿದ್ದಾರೆ. ಸೆಕೆಂಡ್ ಕ್ವಶನ್. ಓಕೆ, ಥರ್ಡ್ ಕ್ವಶನ್ ನೋಡಿ, ಲಿಸ್ಟ್ ಔಟ್ ಎನಿ 2 ಡಿಫ್ರೆನ್ಸಸ್ ಬಿಟ್ವೀನ್ ಮೈಕ್ರೋಸ್ಪೋರೋಜೆನಿಸಿಸ್ ಆ್ಯಂಡ್ ಮೆಗಾಸ್ಪೋರೋಜೆನಿಸಿಸ್. 2 ಕ್ವಶನ್ ಕೇಳಿದ್ದಾರೆ. ಇದನ್ನು ಇನ್ನೂ 3 ಮಾರ್ಕ್ಸಲ್ಲೂ ಕೇಳ್ತಾರೆ. ಬಟ್ ಇಲ್ಲಿ ಲಿಸ್ಟ್ ಔಟ್ ಎನಿ 2 ಡಿಫ್ರೆನ್ಸಸ್ ಬಿಟ್ವೀನ್ ಮೈಕ್ರೋಸ್ಪೋರೋಜೆನಿಸಿಸ್ ಆ್ಯಂಡ್ ಮೆಗಾಸ್ಪೋರೋಜೆನಿಸಿಸ್. ಅದೇ ಥರ ಅದರಲ್ಲಿ ಬಿ ಕ್ವಶನ್ಸ್ ಏನು ಕೇಳ್ಬೋದು? ಸೆಲ್ಸ್ ಫೌಂಡ್ ಎಟ್ ದ ಎಂಡ್ ಆಫ್ ದ ಅಬೋವ್ ಮೆನ್ಷನ್ಡ್ ಪ್ರಾಸೆಸ್. ಯಾವ್ಯಾವ ಸೆಲ್ ಇದೆ ಎಟ್ ದ ಎಂಡ್ ಆಫ್ ದ ಅಬೋವ್ ಮೆನ್ಷನ್ಡ್ ಪ್ರಾಸೆಸ್? ಅಬೋವ್ ಮೆನ್ಷನ್ಡ್ ಪ್ರಾಸೆಸ್ ಅಂದರೆ ಇದೆ ಮೈಕ್ರೋಸ್ಪೋರೋಜೆನಿಸಿಸ್ ಮತ್ತು ಮೆಗಾಸ್ಪೋರೋಜೆನಿಸಿಸ್ ಅಂತಿರಲ್ಲ, ಅಲ್ಲಿ ಯಾವ ಸೆಲ್ಗಳು ಒಪ್ಟೈನ್ ಆಗುತ್ತೆ? ಸೊ ಇದ್ರ ಮೇಲೆ ಕ್ವಶನ್ ಕೇಳ್ಬೋದು. ಇದು 5 ಮಾರ್ಕ್ಸ್ ಕ್ವಶನ್ ಅಲ್ವಾ, ಸೊ A, B ಇರುತ್ತೆ. ನೆಕ್ಸ್ಟ್, ಗಿವ್ ರೀಸನ್ಸ್ ಫಾರ್ ದ ಫಾಲೋವಿಂಗ್. ಗಿವ್ ರೀಸನ್ಸ್ ಕೇಳ್ತಾರೆ. ಮೇಲ್ ಗ್ಯಾಮಿಟೋಫೈಟ್ ಹ್ಯಾಸ್ 2 ಜನರೇಟಿವ್ ಸೆಲ್ಸ್. ಇದು ಕ್ವಶನ್. ಮೇಲ್ ಗ್ಯಾಮಿಟೋಫೈಟ್ಸ್ ಅವ್ರು ಕೇಳ್ತಾ ಇರೋದು. ಮೇಲ್ ಗ್ಯಾಮಿಟೋಫೈಟ್ ಹ್ಯಾಸ್ 2 ಜನರೇಟಿವ್ ಸೆಲ್ಸ್. ಇದರಲ್ಲಿ ಒಂದೇ ಕ್ವಶನ್ ಇರೋದಿಲ್ಲ, ಯಾಕಂದರೆ ಗಿವ್ ರೀಸನ್ಸ್ ಅಲ್ವಾ. ಇದು ಎಕ್ಸಾಂಪಲ್ಸ್. ಮೇಲ್ ಗ್ಯಾಮಿಟೋಫೈಟ್ ಹ್ಯಾಸ್ 2 ಜನರೇಟಿವ್ ಸೆಲ್ಸ್. ಸೆಕೆಂಡ್ ಒನ್, ಸೀಡ್ ಸೆಟ್ ಈಸ್ ಎಶ್ಯೂರ್ಡ್ ಇನ್, ಅಂದರೆ ಇದು ಅವ್ರು ಹೇಳ್ತಾ ಇರೋದು ಯಾವುದಕ್ಕಂತ ಕೇಳಿ, ಇಲ್ಲಿ ಏನು ಕೇಳ್ತಾ ಇದ್ದಾರೆ ಕೇಳಿದರೆ, ಸೀಡ್ ಸೆಟ್ ಇಸ್ ಎಶ್ಯೂರ್ಡ್ ಇನ್ ಕ್ಲಿಯಾಸ್ಟೋಗ್ಯಾಮಸ್ ಫ್ಲವರ್ಸ್. ಸೀಡ್ ಸೆಟ್ ಇಸ್ ಗಿವ್ ರೀಸನ್ ಇದು. ಸೀಡ್ ಸೆಟ್ ಇಸ್ ಎಶ್ಯೂರ್ಡ್ ಇನ್ ಕ್ಲಿಯಾಸ್ಟೋಗ್ಯಾಮಸ್ ಫ್ಲವರ್ಸ್.
ಅದನ್ನು ಕೇಳ್ತಾ ಇದ್ದಾರೆ. ಅದಾದಮೇಲೆ ಎಂಟೊಮೊಫಿಲಸ್ ಫ್ಲವರ್ಸ್ ಆರ್ ಬ್ರೈಟ್ಲಿ ಕಲರ್ಡ್. ಎಂಟೊಮೊಫಿಲಸ್ ಫ್ಲವರ್ಸ್ ಆರ್ ಬ್ರೈಟ್ಲಿ ಕಲರ್ಡ್ ಇದೆಲ್ಲ ಗಿವ್ ರೀಸನ್ ಸ್ಟೂಡೆಂಟ್ಸು. ಇಲ್ಲಿ ನೋಡಿ ಮೇಲ್ ಗ್ಯಾಮಿಟೋಫೈಟ್ ಹ್ಯಾಸ್ 2 ಜನರೇಟಿವ್ ಸೆಲ್ಸ್, ಇದು ರೀಸನ್, ಗಿವ್ ರೀಸನ್. ಸೀಡ್ ಸೆಟ್ ಇಸ್ ಅಶ್ಯೂರ್ಡ್ ಇನ್ ಕ್ಲಿಯಾಸ್ಟೋಗ್ಯಾಮಸ್ ಫ್ಲವರ್ಸ್, ಅದು ಮತ್ತೊಂದು ಎಂಟೊಮೊಫಿಲಸ್ ಫ್ಲವರ್ಸ್ ಆರ್ ಬ್ರೈಟ್ಲಿ ಕಲರ್ಡ್, ಅದು ಕೂಡ ಗಿವ್ ರೀಸನ್. ಝೈಗೋಟ್ ಡೆವಲಪ್ಸ್ ಇನ್ ಟು ಎಂಬ್ರಿಯೋ ಓನ್ಲಿ ಆಫ್ಟರ್ ಸರ್ಟೆನ್ ಕ್ವಾಂಟಿಟಿ ಆಫ್ ಎಂಡೋಸ್ಪರ್ಮ್ಸ್ ಇಸ್ ಫಾರ್ಮ್ಡ್, ಇದು ಗಿವ್ ರೀಸನ್. ನೆಕ್ಸ್ಟ್ ಪಾರ್ಥೆನೋಕಾರ್ಪಿ ಫ್ರೂಟ್ಸ್ ಆರ್ ಸೀಡ್ಲೆಸ್, ಇದು ಪಾರ್ಥೆನೋಕಾರ್ಪಿ ಫ್ರೂಟ್ಸ್ ಆರ್ ಸೀಡ್ಲೆಸ್, ಇದು ಎಲ್ಲದಕ್ಕೂ ಗಿವ್ ರೀಸನ್ ಕೇಳ್ತಾ ಇದ್ದಾರೆ ಅಲ್ವಾ. ಸೀಡ್ ಸೆಟ್ ಇಸ್ ಅಶ್ಯೂರ್ಡ್, ಇದು ಮತ್ತು ಎಂಥಮೋಫಲಸ್, ಝೈಗೋಟ್ ಡೆವಲಪ್ಸ್ ಆ್ಯಂಡ್ ಮೇಲ್ ಗ್ಯಾಮಿಟೋಫೈಟ್ ಹ್ಯಾಸ್ 2 ಜನರೇಟಿವ್ ಸೆಲ್ಸ್, ಇದೆಲ್ಲ ಗಿವ್ ರೀಸನ್. ಓಕೆ, ಇದಿಷ್ಟು ನಿಮಗೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ನ ಇಂಪಾರ್ಟೆಂಟ್ ಕ್ವಶನ್ ಸ್ಟೂಡೆಂಟ್. ಡಬಲ್ ಫರ್ಟಿಲೈಸೇಷನ್ ಅದ್ರ ಬಗ್ಗೆ ಹೇಳಿ, ಡಿಫರೆಂಟ್ ಮೆಕ್ಯಾನಿಸಮ್ ದಟ್ ಅಕ್ಕರ್ ಇನ್ ಪ್ಲಾಂಟ್ಸ್ ಟು ಪ್ರಿವೆಂಟ್ ಬ್ರೀಡಿಂಗ್ ಡಿಪ್ರೆಷನ್, in breeding depression, list out any 2 differences between microsporogenesis and megasporogenesis, cells found at the end of the above mentioned process, ಇದರಲ್ಲಿ ಹೇಳಿದವರು. ಅದಾದ ನಂತರ ಗಿವ್ ರೀಸನ್ಸಲ್ಲಿ A B C D E 5 ಕೊಟ್ಟಿದ್ದಾರೆ. ಓಕೆ, ಇದಿಷ್ಟು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಇದನ್ನು ಕೇಳ್ತಾರೆ, ಇಂಪಾರ್ಟೆಂಟ್. ನೆಕ್ಸ್ಟ್ ಸೆಕೆಂಡ್ ಚಾಪ್ಟರ್ ಆ್ಯಕ್ಚುಲಿ ಇದರಲ್ಲಿ ಇರೋದು ಹ್ಯೂಮನ್ ರಿಪ್ರೊಡಕ್ಷನ್. ನಾನು ಹ್ಯೂಮನ್ ರಿಪ್ರೊಡಕ್ಷನಿಗೆ ಹೋಗ್ತಾ ಇದ್ದೇನೆ. ಸೆಕೆಂಡ್ ಚಾಪ್ಟರ್ ಹ್ಯೂಮನ್ ರಿಪ್ರೊಡಕ್ಷನ್ ನೋಡಿ. ಹ್ಯೂಮನ್ ರಿಪ್ರೊಡಕ್ಷನಲ್ಲಿ ಡ್ರಾ ಅ ನೀಟ್ ಲೇಬಲ್ ಡಯಾಗ್ರಾಮ್, 100% ಡಯಾಗ್ರಾಮ್ ಕೇಳ್ತಾರೆ ಪಕ್ಕ. ಡ್ರಾ ಅ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಕೇಳ್ಬೋದು, ಆರ್ ಎಲ್ಸ್ ಡ್ರಾ ಅ ನೀಟ್ ಲೇಬಲ್ಡ್ ಡಯಾಗ್ರಾಮ್, ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಲೇಬಲ್ ಮಾಡಲೇಬೇಕು, 10 ವೆರಿ ಇಂಪಾರ್ಟೆಂಟ್, ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಅಥವಾ ಡ್ರಾ ಅ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಮ್ಯಾಮರಿ ಗ್ಲ್ಯಾಂಡ್. ಇವು ಮೂರರಲ್ಲಿ ಒಂದು 100% ಕೇಳ್ತಾರೆ. ಲೇಬಲ್ಡ್ ಅಂತ ಹೇಳಿದ್ದಾರೆ, ಅಲ್ಲಿ ನೀವು ಪಾರ್ಟ್ಸನ್ನು ಲೇಬಲ್ ಮಾಡಲೇಬೇಕು ಸ್ಟೂಡೆಂಟ್ಸ್, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಎಕ್ಸ್ಪ್ಲೇನ್ ಡಿಫ್ರೆಂಟ್ ಫೇಸಸ್ ಆಫ್ ಮೆನಿಸ್ಟ್ರುವಲ್ ಸೈಕಲ್ನ ಡಿಫ್ರೆಂಟ್ ಫೇಸಸನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೇಳಿದ್ದಾರೆ. ಓಕೆ, ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೇಳಿದ್ದಾರೆ. ವಾಟ್ ಇಸ್ ಪ್ಲೆಸೆಂಟಾ, ಲಿಸ್ಟ್ ಔಟ್ ಇಟ್ಸ್ ಫಂಕ್ಷನ್. ಪ್ಲೆಸೆಂಟಾ ಅಂದರೆ ಏನು, ಲಿಸ್ಟ್ ಔಟ್ ಇಟ್ಸ್ ಫಂಕ್ಷನ್. ಇಷ್ಟೇ ಕ್ವಶನ್ಸ್ ಇರೋದು ಹ್ಯೂಮನ್ ರಿಪ್ರೊಡಕ್ಷನಲ್ಲಿ. ಮೇ ಬಿ ಇದೇ ಬರುತ್ತಾ ಯಾವುದು ಲೈಕ್ ಲೇಬಲ್ ಡಯಾಗ್ರಾಮ್, ಅದು ಬಿಟ್ಟು ಎಕ್ಸ್ಪ್ಲೇನ್ ಡಿಫ್ರೆಂಟ್ ಫೇಸಸ್ ಆಫ್ ಮೆನಿಸ್ಟ್ರುವಲ್ ಸೈಕಲ್, ವಾಟ್ ಇಸ್ ಪ್ಲೆಸೆಂಟಾ, ಲಿಸ್ಟ್ ಔಟ್ ಫಂಕ್ಷನ್ಸ್. ಓಕೆ, ಇದು ಯಾವುದರಲ್ಲಿ ಹ್ಯೂಮನ್ ರಿಪ್ರೊಡಕ್ಷನಲ್ಲಿ 5 ಕ್ವಶನ್ಸ್ ಇದೆ ಅಷ್ಟೇ. ಅದಾದಮೇಲೆ ಯಾವುದು ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ಸ್, ಅದೆಲ್ಲಿದೆ, ಇಲ್ಲಿದೆ ನೋಡಿ, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ಸ್. ಅದರಲ್ಲಿ ಏನು ಕೇಳ್ತಾರೆ, ಮೆಂಡಲಿಯನ್ ಜೆನೆಟಿಕ್ಸ್ ಮೇಲೆ 100% ಕ್ವಶನ್ ಕೇಳ್ತಾರೆ ಸ್ಟೂಡೆಂಟ್ಸ್. ಮೆಂಡಲಿಯನ್ ಜೆನೆಟಿಕ್ಸ್, ಅದರಲ್ಲಿ ಫಿನೋಟೈಪ್ ಜಿನೋಟೈಪ್ ಬರುತ್ತಲ್ಲ, ಜಿನೋಟೈಪ್ ರೇಷಿಯೋನ ಬರೆದು ಖಾಲಿ ರೇಷಿಯೋನ ಬರೆದು ಇಡೋದಲ್ಲ. ಆಮೇಲೆ ಅದು ಯಾವುದಕ್ಕೆ, ಟಾಲ್ನೆಸ್ಸಿಗ, ಡ್ವಾರ್ಫ್ನೆಸ್ಸಿಗ, ಕ್ಯಾಪಿಟಲ್ ಲೆಟರ್ ಟಿ ಇದ್ರೆ ಟಾಲ್ ಡ್ವಾರ್ಫ್, ಅದನ್ನು ಬರೀಬೇಕು. ಮೆಂಡಲಿಯನ್ ಜೆನೆಟಿಕ್ಸ್ ಮೇಲೆ ಪಕ್ಕಾ ಕ್ವಶನ್ ಕೇಳ್ತಾರೆ. ಎಕ್ಸ್ಪ್ಲೈನ್ ದ ಇನ್ಹೆರಿಟೆನ್ಸ್ ಆಫ್ 1 ಜೀನ್ ವಿತ್ ಸೂಟೇಬಲ್ ಇಲ್ಲಸ್ಟ್ರೇಷನ್. ಸೆಕೆಂಡ್ ಒನ್, ಸ್ಟೇಟ್ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್, ಎಕ್ಸ್ಪ್ಲೈನ್ ವಿತ್ ಎಕ್ಸಾಂಪಲ್. ಎಕ್ಸ್ಪ್ಲೈನ್ ವಿತ್ ಎಕ್ಸಾಂಪಲ್ ಅಂತ ಹೇಳಿದರೆ ಎಕ್ಸಾಂಪಲ್ ಕೊಡಲೇಬೇಕು. ನೆಕ್ಸ್ಟ್ ಇನ್ಹೆರಿಟೆನ್ಸ್ ಆಫ್ 1 ಜೀನ್ ಇನ್ ಆಂಟಿರಿಯಮ್ ಡಿವಿಯೇಟ್ಸ್ ಫ್ರಮ್ ಮೆಂಡಲಿಸಮ್, ಜಸ್ಟಿಫೈ ವಿತ್ ದ ಸೂಟೇಬಲ್ illustration. ಓಕೆ, ಇದೇನು ಹೇಳ್ತಾ ಇದ್ದಾರೆ, ಇನ್ಹೆರಿಟೆನ್ಸ್ ಆಫ್ 1 ಜೀನ್ ಇನ್ ಆಂಟಿರಿಯಮ್ ಡಿವಿಯೇಟ್ಸ್ ಫ್ರಮ್ ದ ಮೆಂಡಲಿಸಮ್, ಇದು ಏನು ಡಿವೇಟ್ ಆಗುತ್ತೆ ಅಂತ ಮಾಡಬೇಕು, ಇದಕ್ಕೆ ಒಂದು ಜಸ್ಟಿಫಿಕೇಶನ್ ಕೊಡಬೇಕು ಸ್ಟೂಡೆಂಟ್ಸ್. ಥರ್ಡ್ ಒನ್. ಫೋರ್ತ್ ಒನ್, ರೈಟ್. ಇದು ಏನು ಗೊತ್ತುಂಟ, ರೈಟ್ ಅಂತ ಹೇಳಿದ್ದಾರೆ, ಯಾವುದು ಇಲ್ಲಿ ರೈಟ್ ಅಂತ ಹೇಳಿದ್ದಾರೆ ಸ್ಟೂಡೆಂಟ್ಸ್. ಇದರಲ್ಲಿ ನಿಮ್ಗೆ ಯಾವುದು ಕೇಳ್ಬೋದು, ರೈಟ್ ಫೀಚರ್ಸ್ ಆಫ್ ಒಂದು ಟರ್ನರ್ ಸಿಂಡ್ರೋಮು ಕೇಳ್ಬೋದು, ಡೌನ್ ಸಿಂಡ್ರೋಮು ಕೇಳ್ಬೋದು, ಇದಂತೂ ಕೇಳ್ತಾರೆ, ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್ ಇದರಲ್ಲಿ. ಓಕೆ, ಇಲ್ಲಿ ಫೀಚರ್ಸು ಕೇಳ್ಬೋದು, ಯಾವುದ್ರದ್ದು ಟರ್ನರ್ ಸಿಂಡ್ರೋಮು ಕೇಳ್ಬೋದು, ಡೌನ್ ಸಿಂಡ್ರೋಮ್ ಅಂತ ಕೇಳ್ಬೋದು. ಇದರಲ್ಲಿ ಟೋಟಲ್ ಓವರಾಲ್ ಆಗಿ ನಾವು 3 ಕೊಟ್ಟಿದ್ದೇವೆ, ಸೊ 3ಯಲ್ಲಿ 1 ಕೇಳ್ತಾರೆ. ಓಕೆ, ಇದು ಇಂಪಾರ್ಟೆಂಟ್. ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್, ಇದರಲ್ಲಿ ನೋಡಿ ಸ್ಟೂಡೆಂಟ್ಸ್, ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ವೇರಿಯೇಷನ್ 2 ಕ್ವಶನ್ಸ್ ಕೇಳ್ತಾರೆ. ಸೊ 2 ಕ್ವಶನಲ್ಲಿ ನಾವು ಕೊಟ್ಟಿದ್ದೆ ಇಲ್ಲಿ 4 ಕ್ವಶನ್ಸ್, ಔಟ್ ಆಫ್ 4ಅಲ್ಲಿ ಆಲ್ಮೋಸ್ಟ್ ಕೇಳ್ತಾರೆ. ಓಕೆ, ಇದು ಇಂಪಾರ್ಟೆಂಟ್. ಎಕ್ಸ್ಪ್ಲೇನ್ ದ ಇನ್ಹೆರಿಟೆನ್ಸ್ ಆಫ್ ಜೀನ್ ವಿತ್ ಸೂಟೇಬಲ್ illustration, ಮೆಂಡಲಿಯನ್ ಜೆನೆಟಿಕ್ಸ್ ಮೇಲೆ ಪಕ್ಕ ಕೇಳ್ತಾರೆ ಸ್ಟೂಡೆಂಟ್ಸ್. ಓಕೆ, ಸೊ ಇದೊಂದು ಆಯಿತು ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್. ನೆಕ್ಸ್ಟ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್. ನೆಕ್ಸ್ಟ್ ಕ್ವಶನ್ ನೋಡಿ, ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್, ಈ ಚಾಪ್ಟರ್ ತಗೊಳ್ತಾ ಇದ್ದೇನೆ. ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಅಂತ, ಇದರಿಂದ ಲಿಸ್ಟ್ ಔಟ್ ಎನಿ 5 ಸೈಲೆಂಟ್ ಫೀಚರ್ಸ್ ಆಫ್ ಜೆನೆಟಿಕ್ ಕೋಡ್. ಲಿಸ್ಟ್ ಔಟ್ ಎನಿ 5 ಸೈಲೆಂಟ್ ಫೀಚರ್ ಆಫ್ ಜೆನೆಟಿಕ್ ಕೋಡ್. ಲಿಸ್ಟ್ ಔಟ್ ಫೀಚರ್ಸ್ ಆಫ್ HGP, ಅದರ ಮೇಲೆ ಅದನ್ನು ಕೇಳಿದ್ರೆ. HGP ಅಂತ ಹೇಳಿದರೆ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಅಂತ ಮಾಡಿದಾರಲ್ಲ, ಇದು ರೀಸೆಂಟಾಗಿ ಬಂದಿದ್ದು. ವಾಟ್ ಈಸ್ ದ ಫೀಚರ್ಸ್ ಆಫ್ HGP, ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್. ಸೊ ಲಿಸ್ಟ್ ಔಟ್ ದ ಫೀಚರ್ಸ್ ಆಫ್ HGP. HGP ಮೇಲೆ ಕ್ವಶನ್ ಕೇಳ್ತಾರೆ ಸ್ಟೂಡೆಂಟ್ಸ್. ಎಕ್ಸ್ಪ್ಲೈನ್ ಜೀನ್ ರೆಗ್ಯುಲೇಷನ್ ವಿತ್ ರೆಫರೆನ್ಸ್ ಟು ಲ್ಯಾಕ್ ಆಪರಾನ್ ಇನ್ ಈಕ್ವಲ್ ಬ್ಯಾಕ್ಟೀರಿಯಾ, ಇದನ್ನು ಕೇಳ್ತಾರೆ. ಎಕ್ಸ್ಪ್ಲೈನ್ ಜೀನ್ ರೆಗ್ಯುಲೇಷನ್ ವಿತ್ ರೆಫರೆನ್ಸ್ ಟು ಲ್ಯಾಕ್ ಆಪರಾನ್ ಆನ್ ಈಕ್ವಲ್ ಬ್ಯಾಕ್ಟೀರಿಯಾ ಮೇಲೆ ಕೇಳ್ತಾ ಇದ್ದಾರೆ. ಸೊ ಇದು ಎಕ್ಸ್ಪ್ಲನೇಷನ್ ಕೊಡಬೇಕು. ಲಾಸ್ಟ್ ಒನ್, ಡಿಸ್ಕಸ್ ಆನ್ ಎಕ್ಸ್ಪೆರಿಮೆಂಟ್ ದಟ್ ಪ್ರೂವ್ಡ್ DNA ರೆಪ್ಲಿಕೇಟ್ಸ್ ಬೈ ಸೆಮಿ ಕನ್ಸರ್ವೇಟಿವ್ ಮೆಥಡ್. ಯಾವುದೇ ಥರದ ಎಕ್ಸ್ಪೆರಿಮೆಂಟ್ ದಟ್ ಪ್ರೂವ್ಡ್ DNA ರೆಪ್ಲಿಕೇಶನ್, ಪರ್ಟಿಕ್ಯುಲರ್ಲಿ ಯಾವುದು ಸೆಮಿ ಕನ್ಸರ್ವೇಟಿವ್ ಮೆಥಡ್ ಬಗ್ಗೆ ಕೇಳ್ತಾ ಇದ್ದಾರೆ. ಓಕೆ, ಇದು ಯಾವುದ್ರ ಬಗ್ಗೆ, ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್. ಇದರಲ್ಲಿ ಬರೋದು ನೋಡಿ,
2 ಕ್ವಶನ್ಸ್ ಬರುತ್ತೆ. ಔಟ್ ಆಫ್ 2 ಕ್ವಶನ್ ಇಲ್ಲೇ ಇರೋದೇ 4 ಕ್ವಶನ್ಸ್ ಅಲ್ವಾ. ಲಿಸ್ಟ್ ಔಟ್ ಎನಿ 5 ಸೈಲೆಂಟ್ ಫೀಚರ್ಸ್ ಆಫ್ ಜೆನೆಟಿಕ್ ಕೋಡ್ ಇರೋದೇ 4 ಕ್ವಶನ್ ಸ್ಟೂಡೆಂಟ್. ಇವು 4ಅಲ್ಲಿ 2 ಕೇಳ್ತಾರೆ ಆಯಿತಾ. ನೆಕ್ಸ್ಟ್ ಯಾವುದಿದೆ ನೋಡಿ, ನೆಕ್ಸ್ಟ್ ಕ್ವಶನ್ ಈ ಚಾಪ್ಟರ್ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್. ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಮೇ ಬಿ ಇಲ್ಲಿದೆ ನೋಡಿ, ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರಲ್ಲಿ ನೋಡಿ, ಡಿಸ್ಕ್ರೈಬ್ ದ ರೋಲ್ ಆಫ್ ಮೈಕ್ರೋಬ್ಸ್ ಆ್ಯಸ್ ಬಯೋ ಕಂಟ್ರೋಲ್ ಏಜೆಂಟ್ಸ್. ಏನು ಹೇಳ್ತಾರೆ, ಡಿಸ್ಕ್ರೈಬ್ ದ ರೋಲ್ ಆಫ್ ಮೈಕ್ರೋಬ್ಸ್ ಆ್ಯಸ್ ಬಯೋ ಕಂಟ್ರೋಲ್ ಏಜೆಂಟ್ಸ್. ನೆಕ್ಸ್ಟ್ ಎಕ್ಸ್ಪ್ಲೈನ್ ದ ಪ್ರಾಸೆಸ್ ಇನ್ವಾಲ್ವ್ಡ್ ಇನ್ ಟ್ರೀಟಿಂಗ್ ದ ಸೀವೇಜ್ ವಾಟರ್. ಸೀವೇಜ್ ವಾಟರ್ ಟ್ರೀಟ್ಮೆಂಟಲ್ಲಿ ಏನೇನು ಪ್ರಾಸೆಸ್ ಇದೆ ಅದು. ಲಿಸ್ಟ್ ದ ರೋಲ್ ಆಫ್ ಮೈಕ್ರೋಬ್ಸ್ ಇನ್ ದ ಪ್ರೊಡಕ್ಷನ್ ಆಫ್ ವೇರಿಯಸ್ ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್. ಲಿಸ್ಟ್ ದ ರೋಲ್ ಆಫ್ ಮೈಕ್ರೋಬ್ಸ್ ಇನ್ ದ ಪ್ರೊಡಕ್ಷನ್ ಆಫ್ ವೇರಿಯಸ್ ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್. 3 ಕ್ವಶನ್ಸ್ ಇರೋದು ಸ್ಟೂಡೆಂಟ್ಸ್ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ಲಿ. ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರಿಂದ 1 ಕ್ವಶನ್ಸ್ ಬರುತ್ತೆ ಅಲ್ವಾ, 1 ಕ್ವಶನ್. ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರಿಂದ 1 ಕ್ವಶನ್ ಬರುತ್ತೆ, ಇರೋದೇ 3 ಕ್ವಶನ್, ಅದರಲ್ಲಿ 1 ಕೇಳ್ತಾರೆ. ನೆಕ್ಸ್ಟ್ ಬಯೋಟೆಕ್ನಾಲಜಿ, ಅದರ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಸೆಸಸ್. ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಸೆಸಸ್ ಆಫ್ ಬಯೋಟೆಕ್ನಾಲಜಿ ಅದನ್ನು ಎಲ್ಲಿದೆ ನೋಡಿ. ಡಿಸ್ಕಸ್ ದ ಡಿಫ್ರೆಂಟ್ ಸ್ಟೇಜಸ್ ಇನ್ವಾಲ್ವ್ಡ್ ಇನ್ ರೀಕಾಂಬಿನೆಂಟ್ DNA ಟೆಕ್ನಾಲಜಿ. ಡಿಸ್ಕಸ್ ದ ಡಿಫ್ರೆಂಟ್ ಸ್ಟೇಜಸ್ ಇನ್ವಾಲ್ವ್ಡ್ ಇನ್ ರೀಕಾಂಬಿನೆಂಟ್ DNA ಟೆಕ್ನಾಲಜಿ. ರೀಕಾಂಬಿನೆಂಟ್ DNA ಟೆಕ್ನಾಲಜಿಲಿರುವಂಥ ಡಿಫ್ರೆಂಟ್ ಸ್ಟೇಜಸ್ಸನ್ನು ಇನ್ವಾಲ್ವ್ ಇವರ ಸ್ಟೇಜಸ್ಸನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೇಳಿದ್ದಾರೆ. ಎಕ್ಸ್ಪ್ಲೈನ್ ದ ಸ್ಟ್ರಕ್ಚರ್ ಆಫ್ BR322 ವಿತ್ ಅ ಲೇಬಲ್ಡ್ ಡಯಾಗ್ರಾಮ್. ವಿತ್ ಲೇಬಲ್ಡ್ ಡಯಾಗ್ರಾಮ್ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಕ್ವಶನ್, ಲೇಬಲ್ಡ್ ಡಯಾಗ್ರಾಮ್ ಅಂದರೆ ನೀವು ಲೇಬಲ್ ಮಾಡಲೇಬೇಕು ಸ್ಟೂಡೆಂಟ್ಸ್, ವೆರಿ ಇಂಪಾರ್ಟೆಂಟ್ ಅದು, ಇಲ್ಲದಿದ್ರೆ ಮಾರ್ಕ್ಸ್ ಕೊಡೋದಿಲ್ಲ, ಕಡಿಮೆ ಕೊಡ್ತಾರೆ. ವಿತ್ ದ ನೀಟ್ ಲೇಬಲ್ ಡಯಾಗ್ರಾಮ್ ಎಕ್ಸ್ಪ್ಲೇನ್ ಸಿಂಪಲ್ ಸ್ಟಿರ್ಡ್ ಟ್ಯಾಂಕ್ ಬಯೋ ರಿಯಾಕ್ಟರ್. ಸ್ಟಿರ್ಡ್ ಟ್ಯಾಂಕ್ ಬಯೋ ರಿಯಾಕ್ಟರ್ ಬಗ್ಗೆ ಕೇಳ್ತಾ ಇದ್ದಾರೆ ವಿತ್ ದ ನೀಟ್ ಲೇಬಲ್ ಡಯಾಗ್ರಾಮ್. ಇರೋದೇ 3 ಕ್ವಶನ್ ಯಾವುದರಲ್ಲಿ, ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರೊಸೆಸಸ್, ಒಂದು ರೀಕಾಂಬಿನೆಂಟ್ DNA ಟೆಕ್ನಾಲಜಿ, BR322 ವಿತ್ ದ ಲೇಬಲ್ ಡಯಾಗ್ರಾಮ್, ಅದು ಬಿಟ್ಟರೆ ಸ್ಟಿರ್ಡ್ ಟ್ಯಾಂಕ್ ಬಯೋ ರಿಯಾಕ್ಟರ್ ವಿತ್ ದ ನೀಟ್ ಲೇಬಲ್ ಡಯಾಗ್ರಾಮ್. ಓಕೆ, ಸೊ ಇದಾಯಿತು. ಆ್ಯಂಡ್ ಲಾಸ್ಟ್ ಕ್ವಶನ್ ನೋಡಿ, ಇದರಲ್ಲಿ ಲಾಸ್ಟ್ ಚಾಪ್ಟರ್ ಆರ್ಗ್ಯಾನಿಸಮ್ ಆ್ಯಂಡ್ ಇಟ್ಸ್ ಪಾಪ್ಯುಲೇಷನ್. ಅದರಿಂದ 1 ಕ್ವಶನ್ ಕೇಳ್ತಾರೆ. ಇರೋದೇ ಇಷ್ಟು, ರೈಟ್ ದ ಪಾಪ್ಯುಲೇಷನ್ ಇಂಟರಾಕ್ಷನ್ ಫಾರ್. ಇದು ಎಕ್ಸಾಂಪಲ್ ಕೊಟ್ಟಿರೋದು, ನಾನು ಇದೇ ಕೊಡ್ತೇನೆ ಅಂತ ಹೇಳ್ತಾ ಇಲ್ಲ, ಟೆಕ್ಸ್ಟ್ ಬುಕ್ಕಲ್ಲಿ ಇರೋದನ್ನು ನೋಡ್ಕೊಳ್ಳಿ. ಫಾಲೋವಿಂಗ್ ಪಾಪ್ಯುಲೇಷನ್ ಇಂಟರಾಕ್ಷನ್, ಸ್ಪ್ಯಾರೋ ಈಟಿಂಗ್ ಸೀಡ್ಸ್, ಈಗ್ರೆಟ್ ಬರ್ಡ್ಸ್ ಆ್ಯಂಡ್ ಕ್ಯಾಟಲ್. ಇದು ಯಾವುದು ಕೇಳ್ಬೋದು, ಇದಿಷ್ಟಲ್ಲಿ ನಾನು ಎಕ್ಸಾಂಪಲ್ ಕೊಟ್ಟಿರೋದು ಅಷ್ಟೇ. ಆಮೇಲೆ ಇದೇ ಕೇಳಲಿಲ್ಲ ಅಂತ ಹೇಳಬೇಡಿ, ಆಮೇಲೆ ಯಾವುದಾದ್ರೂ ಕೇಳ್ತಾರೆ. ಕುಕ್ಕು ಬರ್ಡ್ ಲೈಯಿಂಗ್ ಎಕ್ಸ್ ಇನ್ ದ ಕ್ರೌ ನೆಸ್ಟ್, ಇದು ಯಾವುದು ಕೇಳ್ಬೋದು. ಓಕೆ, ಇಲ್ಲೊಂದಿಷ್ಟೊಂದು 5 ಎಕ್ಸಾಂಪಲ್ ಕೊಟ್ಟಿದ್ದೇನೆ. ಇದೇ ಕೇಳ್ತಾರೆ ನಾನು ಹೇಳ್ತಾ ಇಲ್ಲ, ಕೇಳಬಹುದು, ಬಟ್ ಇದೇ ಥರ ಕ್ವಶನ್ ಕೇಳ್ತಾರೆ. ರೈಟ್ ದ ಪಾಪ್ಯುಲೇಷನ್ ಇಂಟರಾಕ್ಷನ್ ಫ್ರಮ್ ದ ಫಾಲೋವಿಂಗ್ ಟು ಸ್ಪ್ಯಾರೋ ಈಟಿಂಗ್ ಬರ್ಡ್ಸ್, ಕುಕ್ಕು ಬರ್ಡ್ ಲೈಯಿಂಗ್ ಎಕ್ಸ್, ಎಗ್ರಿಡ್ ಬರ್ಡ್ ಆ್ಯಂಡ್ ಕ್ಯಾಟಲ್, ಇದನ್ನೆಲ್ಲ ಕೇಳ್ತಾರೆ. ಓಕೆ, ಸೊ ಇದಿಷ್ಟು ನಿಮ್ಮ 5 ಮಾರ್ಕ್ಸ್ ಕ್ವಶನ್ ಸ್ಟೂಡೆಂಟ್ಸ್. ಇದಿಷ್ಟು ಇಂಪಾರ್ಟೆಂಟ್. ನಾನು ಹೇಳಿದೆ ಅಲ್ಲ, ಔಟ್ ಆಫ್ 25 22+ ಪಕ್ಕ ಬರುತ್ತೆ ಇದರಿಂದ. ಓಕೆ, 25 ಬರ್ಬೋದು, ಯಾಕಂದರೆ ನಿಮ್ಗೆ ಬರೀಲಿಕ್ಕಿದ್ದು ಏನು ಜಾಸ್ತಿ ಕ್ವಶನ್ ಬರಲಿಕ್ಕಿಲ್ಲಲ್ಲ, ಬರಲಿಕ್ಕಿದ್ದು 4 ಕ್ವಶನ್ + 1. ಇದು 1 ಕ್ವಶನ್ ಯಾವುದು, ಇವು 3 ಅನ್ನೋದು ಸೆಕೆಂಡ್ ಸೆಕ್ಷನಲ್ಲಿ ಇದೇ ಬರುತ್ತೆ. ಇವು 3ರಲ್ಲಿ ಒಂದು, ಅದನ್ನು ಚೂಸ್ ಮಾಡಿ. ಇವು 3ರಲ್ಲಿ ಯಾವುದು ಈಸಿ ಇದೆ ಅದನ್ನು ಚೂಸ್ ಮಾಡಿ ನೀವು ಅಲ್ವಾ. ಅದಾದಮೇಲೆ ಸೆಕ್ಷನ್ ಇದರಲ್ಲಿ ಯಾವುದು, ಫಸ್ಟ್ ಸೆಕ್ಷನಲ್ಲಿ 4 ಕ್ವಶನ್ಸ್ ಬರುತ್ತೆ. ಅದರಲ್ಲಿ ನಿಮ್ಗೆ ಯಾವುದು ಬೇಕು ಅದನ್ನು ಚೂಸ್ ಮಾಡಿ. ಎಲ್ಲದನ್ನು ಓದಬೇಕಂತಿಲ್ಲಲ್ಲ, 4 ಕ್ವಶನ್ಸ್ ಯಾವುದು ಬೇಕು, 8 ಚಾಪ್ಟರ್ಸಲ್ಲಿ 4 ಕ್ವಶನ್ಸನ್ನು ಯಾವುದನ್ನು ಚೂಸ್ ಮಾಡ್ತೀರಾ ಮಾಡಿ ಅಷ್ಟೇ. ಸೊ ಇದಿಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ ಸ್ಟೂಡೆಂಟ್ಸು. ಇದೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ 100% ಬರುತ್ತೆ ಸ್ಟೂಡೆಂಟ್ಸ್. ಓಕೆ, 100% ಗ್ಯಾರಂಟಿ ಬರುತ್ತೆ. ನಾನು ಹೇಳಿದೆ ಔಟ್ ಆಫ್ 25 22+ ಅಂತೂ ಗ್ಯಾರಂಟಿ ಬರುತ್ತೆ. ಓಕೆ, ಇದು ಸೊ ಇದನ್ನೆಲ್ಲ ಒಂದ್ಸರಿ ನೋಡ್ಕೊಳ್ಳಿ. ಎಂಟಮೋಫೆಲಸ್ ಫ್ಲವರ್ಸ್, ಝೈಗೋಟ್ ಡೆವಲಪ್ಸ್, ಅದನ್ನೆಲ್ಲ ನೋಡ್ಕೊಳ್ಳಿ. ಓಕೆ, ಡಿಸ್ಕ್ರೈಬ್ ದ ಲೈಫ್ ಸೈಕಲ್ ಆಫ್ ಮಲೇರಿಯಲ್ ಪ್ಯಾರಾಸೈಟ್. ಡಿಸ್ಕಸ್ ದ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್ ಹೇಳಿದ್ನಾ, ಇಲ್ಲಲ್ಲ. ಡಿಸ್ಕ್ರೈಬ್ ದ ಲೈಫ್ ಸೈಕಲ್ ಆಫ್ ಮಲೇರಿಯಲ್ ಪ್ಯಾರಾಸೈಟ್. ಡಿಸ್ಕ್ರೈಬ್ ದ ಲೈಫ್ ಸೈಕಲ್ ಆಫ್ ಮಲೇರಿಯಲ್ ಪ್ಯಾರಾಸೈಟ್. ಡಿಸ್ಕಸ್ ದ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಡ್ರಗ್ ಅಬ್ಯೂಸ್. ಇದೆಲ್ಲ ಜನರಲ್ ಇದೆ, ಬಟ್ ಡ್ರಗ್ ಅಬ್ಯೂಸ್. ಎಕ್ಸ್ಪ್ಲೇನ್ ರೆಪ್ಲಿಕೇಶನ್ ಆಫ್ ರೆಟ್ರೋವೈರಸಸ್ ವಿತ್ ದ ನೀಟ್ ಲೇಬಲ್ಡ್ ಡಯಾಗ್ರಾಮ್. ರೈಟ್ ದ ಸಿಂಪ್ಟಮ್ಸ್, ಪಾರ್ಟ್ಸ್ ಎಫೆಕ್ಟೆಡ್ ಪ್ಯಾಥೋಜನ್ ಆ್ಯಂಡ್ ಟೈಪ್ ಆಫ್ ಪ್ಯಾಥೋಜನ್ ಫಾರ್ ಅಬೌಟ್ ಡಿಸೀಸಸ್. ಅಬೌಟ್ ಡಿಸೀಸಸ್ ಅಂದರೆ ಏನು ಗೊತ್ತುಂಟು ಸ್ಟೂಡೆಂಟ್ಸ್, ಇದರಲ್ಲಿ ಯಾವುದು ಕೊಡ್ಬೋದು ಡಿಸೀಸ್. ಇಲ್ಲಿ ನಾನು ಮಲೇರಿಯಾ ಇದರ ಬಗ್ಗೆ ಹೇಳಿದ್ದಾರೆ, ಮಲೇರಿಯಾದ ಬಗ್ಗೆ ಹೇಳ್ಬೋದು. ಅಥವಾ ಇದರಲ್ಲಿ ನಿಮಗೆ ಮಲೇರಿಯಾದ ಬಗ್ಗೆನೇ ಕೇಳ್ತಾರಂತಲ್ಲ, ಡಿಸೀಸ್ ಬಗ್ಗೆ ಕೊಟ್ಟು ಅದರದ್ದು ಸಿಂಪ್ಟಮ್ಸ್ ಏನು ಡಿಸೀಸ್ ಕೊಟ್ಟಿದ್ದಾರೆ ನೋಡಿ ಟೆಕ್ಸ್ಟ್ ಬುಕ್ಕಲ್ಲಿ, ಅದರ ಸಿಂಪ್ಟಮ್ಸ್ ಏನು, ಈ ಸಿಂಪ್ಟಮ್ಸಿಂದ ಈ ಪ್ಯಾಥೋಜನ್ ಬಾಡಿ ಒಳಗೆ ಎಂಟರ್ ಆಗೋದ್ರಿಂದ ಯಾವ ಪಾರ್ಟ್ ಎಫೆಕ್ಟ್ ಆಗುತ್ತೆ, ಪ್ಯಾಥೋಜನ್ನ ಹೆಸರೇನು, ಟೈಪ್ ಆಫ್ ಪ್ಯಾಥೋಜನ್ ಯಾವುದು, ಅದನ್ನು ಕೇಳ್ತಾರೆ. ಯಾವುದಿದು, ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್. ಓಕೆ, ಇದರಲ್ಲಿರೋದು 4 ಕ್ವಶನ್ಸ್ ಮಾತ್ರ, ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್ 4 ಕ್ವಶನ್ಸ್. ಇವು 4 ಕ್ವಶನ್ಸನ್ನು ಕಲ್ತ್ಕೊಳ್ಳಿ ಸ್ಟೂಡೆಂಟ್ಸ್. ಓಕೆ, ಲೈಫ್ ಸೈಕಲ್ ಆಫ್ ಮಲೇರಿಯಲ್ ಪ್ಯಾರಾಸೈಟ್. ಡಿಸ್ಕಸ್ ದ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಡ್ರಗ್ ಅಬ್ಯೂಸ್. ಎಕ್ಸ್ಪ್ಲೇನ್ ರೆಪ್ಲಿಕೇಶನ್ ಆಫ್ ರೆಟ್ರೋವೈರಸ್ ವಿತ್ ದ ನೀಟ್ ಲೇಬಲ್ ಡಯಾಗ್ರಾಮ್. ರೈಟ್ ದ ಸಿಂಪ್ಟಮ್ಸ್ ಪಾರ್ಟ್ಸ್. ಇದು ಯಾವುದು ಕೇಳ್ಬೋದು, ನಾನು ಬರೀ ಅಬೋ ಅಂತ ಕೊಟ್ಟಿದ್ರಲ್ಲಿ ಮಲೇರಿಯಲ್ ಮಾತ್ರ ಇದೆ, ಮಲೇರಿಯಾ ಅಂತಲ್ಲ ಯಾವುದು ಕೇಳ್ಬೋದು. ಓಕೆ, ಟೆಕ್ಸ್ಟ್ ಬುಕ್ಕಲ್ಲಿರೋ ಎಲ್ಲ ಡಿಸೀಸನ್ನು ಓದ್ಕೊಳ್ಳಿ. ಓಕೆ, ಸೊ ಸ್ಟೂಡೆಂಟ್ಸ್ ಇದು ಅರ್ಥ ಆಗಿದೆ ಅಂತ ಅನ್ಸ್ಕೊಳ್ತೇನೆ. ಹ್ಯೂಮನ್ ರೀಪ್ರೊಡಕ್ಷನ್ ಏನು ಕೇಳಿದ್ದಾರೆ,
ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್, ಮೇಲ್, ಫೀಮೇಲ್ ಮತ್ತು ಮ್ಯಾಮರಿ ಗ್ಲ್ಯಾಂಡ್, ಡಿಫ್ರೆಂಟ್ ಫೇಸಸ್ ಆಫ್ ಮೆನಿಸ್ಟ್ರುಯಲ್ ಸೈಕಲ್, ಪ್ಲೆಸೆಂಟಾ ಆ್ಯಂಡ್ ಇಟ್ಸ್ ಫಂಕ್ಷನ್. ಓಕೆ, ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರಲ್ಲಿ ಡಿಸ್ಕ್ರೈಬ್ ದ ರೋಲ್ ಆಫ್ ಮೈಕ್ರೋಬ್ಸ್ ಆಸ್ ಬಯೋ ಕಂಟ್ರೋಲ್ ಏಜೆಂಟ್ಸ್, ಎಕ್ಸ್ಪ್ಲೇನ್ ದ ಪ್ರಾಸೆಸ್ ಆಫ್ ಇನ್ವಾಲ್ಡ್ ಇನ್ ಟ್ರೀಟಿಂಗ್ ಸಿವೇಜ್ ವಾಟರ್, ರಿಲೀಸ್ ದ ರೋಲ್ ಆಫ್ ಮೈಕ್ರೋಬ್ಸ್ ಇನ್ ದ ಪ್ರೊಡಕ್ಷನ್ ಆಫ್ ವೇರಿಯಸ್ ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್. ಇರೋದೇ 3 ಕ್ವಶನ್ಸ್. ಓಕೆ, ಅದಾದಮೇಲೆ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸಲ್ಲಿ ಯಾವುದು ಕೇಳ್ಬೋದು, ಮತ್ತು ಮೆಂಡೆಲಿಯನ್ ಜೆನೆಟಿಕ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಗ್ಯಾರಂಟಿ ಕೇಳ್ತಾರೆ. ಅದು ಬಿಟ್ಟು ಇದರಲ್ಲಿ ಒಂದು ಟರ್ನರ್ ಸಿಂಡ್ರೋಮ್ ಅಥವಾ ಡೌನ್ ಸಿಂಡ್ರೋಮ್ ಬಗ್ಗೆ ಕೇಳ್ತಾರೆ. ಓಕೆ, ಫೀಚರ್ಸು ಕೇಳ್ಬೋದು ಅಥವಾ ಜಸ್ಟ್ ರೈಟ್ ಅಂತ ಕೇಳ್ತಾರೆ. ಓಕೆ, ಇಂಪಾರ್ಟೆಂಟ್ ಇದು ಯಾವುದು, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ಸ್ ಇಂದ. ಓಕೆ, ನೆಕ್ಸ್ಟ್ ಮಾಲಿಕ್ಯುಲರ್ ಆಫ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್. ಇದರಲ್ಲಿ ನೋಡಿ ಎನಿ 5 ಸೇಲಿಯಂಟ್ ಫೀಚರ್ ಆಫ್ ಜೆನೆಟಿಕ್ ಕೋಡ್ ಅದು ಕೇಳ್ಬೋದು. HGP ಅಂದರೆ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಅಂತ, ಇದು ರೀಸೆಂಟಾಗಿ ಬಂದಿದ್ದು ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್, ಅದ್ರ ಬಗ್ಗೆ ಕ್ವಶನ್ ಕೇಳ್ತಾರೆ. ಜೀನ್ ರೆಗ್ಯುಲೇಷನ್ ವಿತ್ ರೆಫರೆನ್ಸ್ ಟು ಲ್ಯಾಕ್ ಆಪರೇಷನ್ ಇನ್ ಈಕ್ವಲ್ ಬ್ಯಾಕ್ಟೀರಿಯಾ. ಓಕೆ, ಲ್ಯಾಕ್ ಆಪೆರಾನ್ ಇನ್ ಈಕ್ವಲ್ ಬ್ಯಾಕ್ಟೀರಿಯಾ ಇದನ್ನು ಕೇಳ್ಬೋದು. ಡಿಸ್ಕಸ್ ದ ಎಕ್ಸ್ಪೆರಿಮೆಂಟ್ ಯಾವುದಾದ್ರು DNA ರೆಪ್ಲಿಕೇಶನ್ ಬೈ ಸೆಮಿ ಕನ್ಸರ್ವೇಟಿವ್ ಮೆಥಡ್ ಇದನ್ನು ಕೇಳ್ಬೋದು. ಬಯೋಟೆಕ್ನಾಲಜಿಯಲ್ಲಿ ರಿಕಾಂಬಿನೆಂಟ್ DNA ಟೆಕ್ನಾಲಜಿ ಲೇಬಲ್ಡ್ ಡಯಾಗ್ರಾಮ್ ಕೇಳ್ಬೋದು. ಒಂದು ಸ್ಟಿರಿಡ್ ಟ್ಯಾಂಕ್ ಬಯೋ ರಿಯಾಕ್ಟರ್ ಕೇಳ್ಬೋದು ಅಥವಾ BR322 ಲೇಬಲ್ ಡಯಾಗ್ರಾಮ್. ಇರೋದೇ 3 ಕ್ವಶನ್, 3ರಲ್ಲಿ ಒಂದು ಕೇಳ್ತಾರೆ. ಓಕೆ, ಆರ್ಗ್ಯಾನಿಸಮ್ ಆ್ಯಂಡ್ ಪಾಪ್ಯುಲೇಷನ್ ಇದರಲ್ಲಿ ಯಾವುದು ಕೇಳ್ಬೋದು ಸ್ಟೂಡೆಂಟ್ಸ್, ನಾನು ಇದನ್ನು ಜಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದಷ್ಟೇ. ಸ್ಪ್ಯಾರೋ ಈಟಿಂಗ್ ಸೀಡ್ಸ್, ರೈಟ್ ದ ಪಾಪ್ಯುಲೇಷನ್ ಇಂಟ್ರಾಕ್ಷನ್ ಯಾವುದು ಕೇಳ್ಬೋದು. ಇದಿಷ್ಟು ಎಕ್ಸಾಂಪಲ್, ಇದನ್ನು ಕೇಳಬಹುದು. ಓಕೆ, ನಿಮಗೆ 25-22+ ಅಂತೂ ಪಕ್ಕ ಬರುತ್ತೆ ಈ 5 ಕ್ವಶನ್ಸಲ್ಲಿ. ಓಕೆ, ಇದು ಇಂಪಾರ್ಟೆಂಟ್ ಕ್ವಶನ್ಸ್ ಫ್ರಮ್ ಬಯಾಲಜಿ 5 ಮಾರ್ಕ್ಸ್ ಕ್ವಶನ್ ಮಾತ್ರ ಹೇಳಿದ್ದು ನಾನು. ಯಾವ್ಯಾವ ಚಾಪ್ಟರ್ ಅಂತ ಗೊತ್ತಾಯಿತು ನಿಮಗೆ, ಅದರಲ್ಲೂ ಸೆಕ್ಷನಲ್ಲಿ ಯಾವ ಸೆಕ್ಷನಲ್ಲಿ ಯಾವ್ದು ಕೇಳ್ತಾರೆ ಅಂತ ಗೊತ್ತಾಯಿತು. ಇಂಪಾರ್ಟೆಂಟ್ ಕ್ವಶನ್ಸ್ ಗೊತ್ತಾಯಿತು. ಇದಿಷ್ಟನ್ನು ಪರ್ಫೆಕ್ಟಾಗಿ ಓದ್ಕೊಂಡು ಹೋಗಿ ಸ್ಟೂಡೆಂಟ್ಸ್. ಓಕೆ, ಇಂಪಾರ್ಟೆಂಟ್. ನೆಕ್ಸ್ಟ್ ವೀಡಿಯೋದಲ್ಲಿ 3 ಮಾರ್ಕ್ಸ್ ಮಾಡ್ತೇನೆ, ಅದಾದ ನಂತರ 2 ಮಾರ್ಕ್ಸ್ ಇದು ಮಾಡ್ತೇನೆ. ಓಕೆ, ಈ ಒಂದು ವೀಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ಟೂಡೆಂಟ್ಸ್. ಆದಷ್ಟು ಜನರಿಗೆ ಇದನ್ನು ಶೇರ್ ಮಾಡಿ, ಬೇಕಾದವರಿಗೆ ಶೇರ್ ಮಾಡಿ. ಬಯೋ ಸ್ಟೂಡೆಂಟ್ಸ್ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವರಿಗೂ ಕೂಡ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ, ಹಾಗೆ ವೀಡಿಯೋವನ್ನು ನೋಡಬೇಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಧನ್ಯವಾದಗಳು. ಇವತ್ತು 2 ವೀಡಿಯೋನ ಅಪ್ಲೋಡ್ ಮಾಡ್ತೇನೆ ಸ್ಟೂಡೆಂಟ್ಸ್, 3 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್. 5 ಮಾರ್ಕ್ಸ್ ಈಗ ಅಪ್ಲೋಡ್ ಮಾಡ್ತೇನೆ, ಆಮೇಲೆ 3 ಮಾರ್ಕ್ಸ್ 2 ಮಾರ್ಕ್ಸ್ ಮಾಡ್ತೇನೆ. ಅಲ್ಲಿಗೆ ಬಯಾಲಜಿ ಕೂಡ ಎಂಡ್ ಆಗುತ್ತೆ. ಓಕೆ, ಅದಾದಮೇಲೆ ನಿಮ್ಮ ರಿಕ್ವೆಸ್ಟ್ ಮೇಲೆ ನಿಮಗೆ ನ್ಯೂಮೆರಿಕಲ್ಸ್ ಮಾಡಬೇಕಾ ಅಥವಾ MCQ ಮಾಡಬೇಕು ಅಂತ ಅನಿಸಿದರೆ ಯಾವ್ದು ಮಾಡಬೇಕಂತ ಹೇಳಿ ಅದರದ್ದು ಮಾಡ್ತೇನೆ. ಓಕೆ, ನಿಮ್ಮ ರಿಕ್ವೆಸ್ಟ್ ಮೇಲೆ. ಓಕೆ, ಈ ಒಂದು ವೀಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಏನಾದರೂ ಮಿಸ್ಟೇಕ್ ಮಾಡಿದರೆ ದಯವಿಟ್ಟು ಹೇಳಿ, ನನಗೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ, ನಿಖಿಲೇಶ್ ಫ್ರಮ್ ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ಧನ್ಯವಾದ. ಶುಭ ದಿನ.